ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತನ. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ಕೊತಾ, ಎ ಫಾರ್ ಆ್ಯಪಲ್, ಬಿ ಫಾರ್ ಬೀಟ್ರೋಟ್, ಸಿ ಫಾರ್ ಕ್ಯಾರೆಟ್, ಎಲ್ ಫಾರ್ ಲೆಮನ್ ಆ್ಯಂಡ್ ಜಿ ಫಾರ್ ಜಿಂಜರ್. ಏನಿದು ಆಲ್ಫಾಬೆಟ್ ಹೇಳ್ಕೊಡ್ತಾ ಇದ್ದಾಳಲ್ಲ, ಏನು ಮಾಡೋಕ್ಕೆ? ನಿಮ್ಗೆ ಗೊತ್ತಿರೋ ಪ್ರಕಾರ ABC ಜ್ಯೂಸ್ ವೆರಿ ಫೇಮಸ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ತುಂಬ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಎಲ್ಲ ತರಹದ ಒಂದು ಶಕ್ತಿ ಇರುವಂತಹ ಈ 3 ಪದಾರ್ಥ ಡೈಲಿ ನಾವು ಕುಡಿಯೋದ್ರಿಂದ ಎಷ್ಟು ಒಳ್ಳೆಯದಂದರೆ ಅಷ್ಟು ಒಳ್ಳೆಯದೆ. ಸೊ ಇವಾಗ ಏನು ಮಾಡೋಣ, ನಾನು ಇಷ್ಟು ಪದಾರ್ಥಗಳನ್ನು ಚೆನ್ನಾಗಿ ತೊಳ್ಕೊಬಿಟ್ಟು ನಾನು ಇಟ್ಟಿದ್ದೀನಿ. ABC ಜ್ಯೂಸ್ ಇವಾಗ ಟ್ರೆಂಡಲ್ಲಿದೆ. ಸೊ ಇದು ಕುಡಿಯೋದು, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ತುಂಬಾ ಇದರಲ್ಲಿ ವಿಟಮಿನ್ಸು, ಮಿನರಲ್ಸ್ ಇದೆ. ನಾನು ರಿಸರ್ಚ್ ಮಾಡಿದೆ, ತುಂಬಾ ಇದು ಶಕ್ತಿ ಕೊಡೋದ್ರಿಂದ ಇದನ್ನ ಕುಡಿಬೋದು ಅಂತ ನನಗೂ ಅನ್ನಿಸ್ತು. ಆಯಿತು ಅಂದ್ಬಿಟ್ಟು ನಾನು ಎಲ್ಲ ತಗೊಂಡು, ಎಲ್ಲ ಸಿಪ್ಪೆ ಎಲ್ಲ ತೊಗೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿದ್ನಲ್ಲ, ಈಗೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎಲ್ಲನೂ ಸಣ್ಣ ಸಣ್ಣಾಗಿ ಈಗ ನಾನು ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಒಂದು ಮಿರಾಕಲ್ ಜ್ಯೂಸ್ ಅಂತಲೇ ನಾವು ಇದನ್ನು ಕರಿಬೋದು. ABC ಜ್ಯೂಸ್ ಅಂದರೆ ಸಂಪೂರ್ಣ ಆಹಾರ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಡಿಟಾಕ್ಸಿಫಿಕೇಷನ್ ಆಫ್ ಯುವರ್ ಬಾಡಿ ಅಂದರೆ ನಮ್ಮ ಬಾಡಿಗೆ ಡಿಟಾಕ್ಸಿಫಿಕೇಷನ್, ಯಾವುದೇ ರೋಗ ನಿರೋಧಕ ಶಕ್ತಿಗಳನ್ನು ಇದು ತಡೆಯುತ್ತೆ ಮತ್ತು ಬ್ಲಡ್ ಕ್ಲೀನ್ ಮಾಡುತ್ತೆ ಈ ಜ್ಯೂಸು. ಅಷ್ಟೇ ಅಲ್ಲ, ರೆಡ್ ಬ್ಲಡ್ ಸೆಲ್ಸ್ ಕೂಡ ಇನ್ಕ್ರೀಸ್ ಮಾಡುತ್ತೆ, ಹಿಮೋಗ್ಲೋಬಿನ್ ಕೂಡ ಈ ಜ್ಯೂಸು ಇಂಪ್ರೂವ್ ಮಾಡುತ್ತೆ. ಎಷ್ಟು ಶಕ್ತಿ ಕೊಡುತ್ತೆ ಅಂದರೆ ಇದು ಎವ್ರಿ ಡೇ ನಮ್ಮ ಬಾಡಿಲಿ ಶಕ್ತಿ ಇರೋ ಥರ, ಮಾರ್ನಿಂಗಿಂದ ನೈಟ್ವರೆಗೂ ನಮಗೆ ಎನರ್ಜಿಯನ್ನು ಇರುತ್ತೆ. ಮುಖ್ಯ ಏನಂದರೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ಯೂಸ್ ಮಾಡ್ಕೊಬೋದು. ಇದು ತುಂಬ ವೆಯ್ಟ್ ಲಾಸ್ಗೆ ಒಳ್ಳೆಯದು. ಮತ್ತು ಬ್ಲಡ್ ಪ್ರೆಷರ್ ಇರೋರು ಹಾಗೂ ಕೊಲೆಸ್ಟ್ರಾಲ್ ಇರೋದನ್ನ ಕಂಟ್ರೋಲ್ ಮಾಡುತ್ತೆ ಈ ABC ಜ್ಯೂಸು. ಎಷ್ಟು ಇದರಿಂದ ಯೂಸ್ಫುಲ್ ಇದೆ ಅಂದರೆ, ಈ ಜ್ಯೂಸ್ ಕುಡಿಯೋದ್ರಿಂದ ಸುಸ್ತು ಕೂಡ ಕಡಿಮೆ ಆಗುತ್ತೆ, ದಿನನಿತ್ಯ ಎನರ್ಜಿಯಿಂದ ಇರ್ಬೋದು. ಸೊ ನಾನಿವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಫಸ್ಟು ಎಲ್ಲ ಒಂದೊಂದೇ ನಾನು ಟ್ರೈ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಿಂದ. ಸೊ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟು, ಲೆಮೆನ್ನು, ಜಿಂಜರು ಇಷ್ಟು ಕೂಡ ನಾನು ಡೈರೆಕ್ಟಾಗಿ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಆ್ಯಪಲ್ದು ಮಾತ್ರ ಸಿಪ್ಪೆ ತೆಗಿಲಿಲ್ಲ. ಈ ಥರ ಹಾಕ್ಕೊಂಬಿಟ್ಟು ನಾವು ಕಂಪ್ಲೀಟಾಗಿ ಫುಲ್ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸಲ ಗ್ರೈಂಡ್ ಮಾಡಿದ್ರೆ ನೈಸ್ ಆಗೋಲ್ಲ, ಇನ್ನೊಂದು ಸಲ ನಾವು ಗ್ರೈಂಡ್ ಮಾಡ್ಕೋಬೇಕು. ನಾನು ಗ್ರೈಂಡ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಇತ್ತು ಮಧ್ಯದಲ್ಲಿ. ಇಟ್ಸ್ ಓಕೆ, ಪರವಾಗಿಲ್ಲ. ಜ್ಯೂಸ್ ಕುಡಿಬೇಕಾದ್ರೆ ಒಂಚೂರು ಬಾಯಿ ಸಿಕ್ಕಿದ್ರು ಚೆನ್ನಾಗಿರುತ್ತೆ. ನಾನು ಈ ಥರ ನೋಡಿ, ಈ ಥರ ಫುಲ್ ಸ್ಮ್ಯಾಶ್ ಆಗಿ ಕ್ರೀಮಿ ಟೈಪಲ್ಲಿ ಮಾಡಿಕೊಂಡೆ. ಇದಾದಮೇಲೆ ನೋಡಿ ಎಷ್ಟು ರೆಡ್ಡಿಶ್ ಆಗಿದೆ. ಇದನ್ನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು, ಇದನ್ನು ಎವ್ರಿ ಡೇ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಫ್ರೀಝಲ್ಲಿರುವಂತಹ ಒಂದು ಐಸ್ ಕ್ಯೂಬ್ ಟ್ರೇಯಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಡೈಲಿ 2-3 ಕ್ಯಾಪ್ಸ್, ನಿಮಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಸ್ನ ನಾವು ತೊಗೊಬೋದು. ಸೊ ನಾನು ಈಗ ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿರೋದ್ರಿಂದ ನನಗೆ ಎವ್ರಿ ಡೇ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಥರ ಟ್ರೇಯಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಮತ್ತು ನಾವು ಡೈಲಿ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಎದ್ದಿದ ತಕ್ಷಣ ಬಿಸಿನೀರು ಕುಡಿದಾದ್ಮೇಲೆ ಇದು ಒಂದು ಗ್ಲಾಸಲ್ಲಿ ನಿಮಗೆ 2-3 ಕ್ಯಾಪ್ಸ್ ಹೇಗೆ ನಿಮ್ಗೆ ಆಗುತ್ತೋ ಆ ಥರ ಕುಡಿದ್ರೆ ತುಂಬಾ ಇನ್ನೂ ಒಳ್ಳೆಯದಾಗುತ್ತೆ. ಈ ABC ಜ್ಯೂಸ್ ಬಂದ್ಬಿಟ್ಟು ಎಷ್ಟು ಹೆಲ್ತ್ ಇಶ್ಯೂ ಇದ್ದರೂ ಕೂಡ ಸರಿ ಹೋಗುತ್ತೆ. ಮತ್ತು ಇನ್ಫ್ಲಮೇಷನ್, ಏನಾರ ಉರಿಯೂತ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ವಿಟಮಿನ್ಸ್, ಕ್ಯಾರೆಟಲ್ಲಿ ವಿಟಮಿನ್ A ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಕೆಲಸ ಮಾಡೋರಿಗೆ ಮೇಯ್ನ್ ತುಂಬ ಒಳ್ಳೆಯದು. ಲ್ಯಾಪ್ಟಾಪು, ಫೋನ್ ತುಂಬ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಕಣ್ಣಿನ ಮಜಲು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಜ್ಯೂಸಿಂದ. ಮತ್ತು ಮೆಮೊರಿ ಪವರ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಅಷ್ಟು ಶಕ್ತಿ ಇರುತ್ತೆ ಈ ಆ್ಯಪಲ್, ಕ್ಯಾರೆಟ್ ಹಾಗೂ ಬೀಟ್ರೂಟಿಂದ. ನಾವು ಆಪ್ಷನಲ್ಲು ಜಿಂಜರ್ ಹಾಕೋಬೇಕಂದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ, ಬೇಕಾದರೆ ಹಾಕೋಬೋದು. ನನಗೆ ಬೇಕು ಅನಿಸ್ತು, ಸೊ ನಾನು ಶುಂಠಿ ಹಾಕಿ ತೋರಿಸ್ತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಸ್ವಲ್ಪ ಡೈಜೆಷನ್ಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಶುಂಠಿ ಹಾಕಿದ್ರೆ ಬೆಟರ್ ಅನಿಸುತ್ತೆ. ಮತ್ತು ಈ ಬಾಯಿ ವಾಸನೆ ಎಲ್ಲ ಇರುತ್ತಲ್ಲ, ಅದು ಕೂಡ ಸರಿ ಹೋಗುತ್ತೆ. ಫೇಸು ಕೂಡ ತುಂಬ ಗ್ಲೋ ಆಗಿ ಸ್ಕಿನ್ನು
ತುಂಬ ಫಳಫಳ ಅಂತ ಉಳಿಯುತ್ತೆ. ಅಷ್ಟು ವಿಟಮಿನ್ಸ್ ಮಿನರಲ್ಸ್ ಇದರಲ್ಲಿದೆ. ಮತ್ತು ನಿಮ್ಗೆ ಯಾವುದೇ ತರಹದ ಮೋಷನ್ ಪ್ರಾಬ್ಲಮ್ ಇಶ್ಯೂ ಇದ್ದರೂ ಕೂಡ ತುಂಬಾ ಸಗುರುತ್ತೆ. ಸೊ ಇದರಿಂದ ನಾವೇನಂದರೆ ABC ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಮೆನ್ಸ್ಟ್ರುಯಲ್ ಕ್ರ್ಯಾಂಪ್ಸ್ ಪೀರಿಯಡ್ಸ್ ಕೂಡ ಆಗುತ್ತೆ. ಖಾಲಿ ಹೊಟ್ಟೆಲಿ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು. ನಾನಿವಾಗ ಕಂಪ್ಲೀಟಾಗಿ ಇದನ್ನು ಹಾಕ್ಕೊಂಡು ನಾನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಫ್ರೀಝರಲ್ಲಿಟ್ಟು ನೆಕ್ಸ್ಟ್ ಡೇ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಕೆಲವರು ಆರ್ಟಿಫಿಷಿಯಲಿ ಬೇರೆ ಸಪ್ರೇಟಾಗೂ ತಂದು ಇಟ್ಕೊತಾರೆ. ಸೊ ನಾನು ಆ ಥರ ಮಾಡಿಲ್ಲ, ಮನೇಲಿರೋವಂಥದ್ದೇ ಯೂಸ್ ಮಾಡ್ತೀನಿ. ಮತ್ತು ಸಪ್ರೇಟಾಗಿರೋ ಒಂದು ಬಾಕ್ಸಲ್ಲಿ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಎವ್ರಿ ಡೇ ನಾನು ಹಾಕ್ಕೊಂಡು ಕುಡಿಯೋಕ್ಕೆ ಯೂಸ್ ಆಗುತ್ತೆ ಅಂತ. ಇವಾಗ ನಾನು ತಿರ್ಗಾ ಫ್ರೀಝರಲ್ಲಿ ಅದನ್ನ ಎತ್ತಿಟ್ಬಿಟ್ಟು ನಾನು ಇವಾಗ ಒಂದು ಗ್ಲಾಸಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡೋಣ. ಇದಕ್ಕೆ ಬಿಸಿ ಬಿಸಿ ನೀರು ಹಾಕ್ಕೊಂಡ್ರೆ ಬೆಟರ್, ಯಾಕಂದರೆ ಅದು ಹಾಕಿದ ತಕ್ಷಣ ಅದು ಫುಲ್ ವಾಟ್ರಲ್ಲಿ ಫುಲ್ ಮಿಕ್ಸಪ್ ಆಗುತ್ತೆ. ನಮಗೆ ಕುಡಿಯೋಕ್ಕೂ ಡೈಲಿ ಈ ಥರ ಈಸಿ ಆಗುತ್ತೆ. ನೋಡ್ತಾ ಇದ್ರಲ್ಲ ಕ್ಯೂಬ್ಸ್ ಎಷ್ಟು ಕ್ಯೂಟಾಗಿದೆ, ಅಷ್ಟೇ ಹೆಲ್ದಿ ಕೂಡ ಇದೆ. ಯಾವುದೇ ತರಹ ಕೆಮಿಕಲ್ ಇಲ್ಲ, ಯಾವುದೇ ತರಹದ ಏನು ಮಿಕ್ಸಿಂಗ್ ಪೌಡರ್ಸ್ ಇಲ್ಲ. ನಮ್ಮ ಮನೆಯಲ್ಲೇ ಸಿಗುವಂತಹ ತರಕಾರಿ, ಶುದ್ಧವಾದ ತರಕಾರಿಯಲ್ಲಿ ನಾವು ಕುಡಿದು ಆರೋಗ್ಯ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನೀಗ ಈ ಜ್ಯೂಸನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಜ್ಯೂಸ್ ಮಾತ್ರ ಆಗಿತ್ತು. ಶುಗರ್ ಬೇಕಾದವ್ರು ಕುಡಿಬೋದು. ನನಗೆ ಶುಗರ್ ಕರೆಕ್ಟಾಗಿದೆ. ಸೊ ಸಾಕಾಗಿತ್ತು ABC ಜ್ಯೂಸ್. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ಕೊತ ಯಾವಾಗಲೂ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.